ಜಿಜ್ಞಾಸೆ ಎನ್ನುವಂತಹ ಪದದ ಹುಟ್ಟು, ತಿಳಿಯಬೇಕು ಎನ್ನುವಂತಹ ಹಂಬಲ ಪ್ರತಿಯೊಬ್ಬರಿಗೂ ಬೇಕು. ಲೋಕದಲ್ಲಿರುವಂತಹ ಯಾವಾತ ಜ್ಞಾನದ ಗುರಿಯನ್ನಿಟ್ಟುಕೊಂಡಿರ್ತಾನೆ ಅಂಥವನು ಮನಸ್ಸಿನಲ್ಲಿ ಯಾವ ಪ್ರಶ್ನೆಯನ್ನು ಹಾಗೆ ಉಳಿಸಿಕೊಳ್ಳಬಾರದು. ಪ್ರಶ್ನೆಯೇ ಅಲ್ಲವೇ ಜಗತ್ತನ್ನ ತಿಳಿಯುವಂತಹ ವಿಶೇಷವಾದ ಸಾಧನೆ. ಪ್ರಶ್ನೆಯೇ ಮಾಡದೆ ಹೋದ್ರೆ ಅರಿವು ಮೂಡುವುದಾದ್ರೂ ಹೇಗೆ? ಯಾಕೆ ಗಾಳಿ ಓಡುತ್ತದೆ? ಯಾಕೆ ಬೆಳಕು ಕಾಣಿಸ್ತದೆ? ಯಾಕೆ ಮುಟ್ಟಲಾಗುವುದಿಲ್ಲ? ಯಾಕೆ ಕೇಳಿಸಲಾಗುವುದಿಲ್ಲ? ಹೀಗೆ ತರ್ಕಗಳ ಮೇಲೆ ಜಗತ್ತು ನಿಂತಿರುವಂತಹದ್ದು. ಸರಿಯಾದ ಪ್ರಶ್ನೆ ಕೇಳಿದ್ರಿ. ಕೆಲವೊಮ್ಮೆ ಹಾಗೆ ಪ್ರಪಂಚದ ಮಿಥ್ಯೆಗಳೇ ಲೋಕದಲ್ಲಿ ಸತ್ಯವಾಗಿ ಪರಿಣಮಿಸ್ತದೆ. ಹಾಗಲ್ಲ ಅದು. 10 ಜನ ಒಂದು ಸುಳ್ಳನ್ನು ಹೌದು ಅಂತ ಹೇಳಿದ್ರೆ ಎಲ್ಲರೂ ಒಪ್ಪಿಕೊಳ್ಳುವಂತಹ ಲೋಕ ಇದು. ಹಾಗಾದ್ರೆ ನಿಜ ಏನು? ಆ ಕುರಿತು ಯೋಚಿಸಬೇಕು. ಲೋಕ ಎಲ್ಲವೂ ನನ್ನನ್ನೇ ಪ್ರಭು ಅಂತ ಭಾವಿಸಿದೆ, ನನ್ನನ್ನೇ ಭಗವಂತ ಅಂತ ತಿಳಿದಿದೆ. ಹಾಗಾಗಿ ಕೆಲವೊಮ್ಮೆ ಅನುಮಾನಗಳ ಇಲ್ಲ ಸಂಶಯಗಳ ಇಲ್ಲ ಗೊಂದಲಗಳು ಜಗತ್ತಿನಲ್ಲಿ ತಾಂಡವವಾಡುತ್ತಾ ಇದೆ. ಅದಕ್ಕೆ ಪ್ರತೀಕವಾಗಿ ಇಂದು ನೀವು ಕೇಳುವಂತಹ ಪ್ರಶ್ನೆಗೆ ನಿಮ್ಮನ್ನೇ ನೆಪವಾಗಿಟ್ಟುಕೊಂಡು ಜಗತ್ತಿಗೆ ಸಾರಬೇಕಾದ ಸತ್ಯ ಬಂದಿದೆ. ನನಗಿಂತ ಮಿಗಿಲಾದಂತಹ ಭಗವಂತ ಮತ್ತೊಬ್ಬನಿದ್ದಾನೆ. ಹೌದೇ ಹೌದು. ನಾನೇ ಒಡೆಯನಲ್ಲ, ಪ್ರಪಂಚದ ಒಡೆಯ, ವಿಶ್ವದ ಒಡೆಯನೆನಿಸಿಕೊಂಡಂತಹ ಪ್ರಭು ಅವ ಮತ್ತೊಬ್ಬನಿದ್ದಾನೆ. ಅವನೇ ಭಗವಂತ. ಅವನನ್ನು ಧ್ಯಾನಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಕೆಲವೊಮ್ಮೆ ಕಣ್ಣು ಮುಚ್ಚಿಕೊಂಡು ನನ್ನಲ್ಲಿ ಅಂತರ್ಮುಖಿಯಾಗಿರುತ್ತಾರೆ. ಬಹಿರ್ಮುಖವಾದಂತಹ ವ್ಯಾಪಾರವನ್ನು ಬಿಟ್ಟು ಯಾರು ಅಂತರ್ಮುಖಿಗಳಾಗಿರ್ತಾರೆ ಮನಸ್ಸಿನಲ್ಲಿ ಮಾತ್ರ, ಬುದ್ಧಿಯಲ್ಲಿ ಮಾತ್ರ ಅವನನ್ನು ಕಾಣುವುದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಭಗವಂತನನ್ನ ಕಾಂಡು ಅವನೊಡನೆ ಸಂವಹನವನ್ನು ಮಾಡುತ್ತಾ ವಿಶೇಷವಾದ ಅನುಭೂತಿಯನ್ನು ಹೊಂದುತ್ತಿರುವವ ನಾನು. ಹೇಗೆ ಅರ್ಥ ಆಯ್ತಾ? ಅದರ್ಥ ಅಪ್ಪ. ಇನ್ನೊಂದು ಪ್ರಶ್ನೆ ಹುಟ್ಟುತ್ತಾ ಇದೆ. ಏನು ಮಗ? ಸಂದೇಹವನಿಗೂ ಕ್ಷತಿಯಲಿ ಭಗವಾನ್ಯಾರೆಂಬುದನು, ಕ್ಷತಿಯಲಿ ಈ ಕ್ಷತಿಯಲಿ ಭಗವಾನ್ಯಾರೆಂಬುದನು ಪಶುಪತಿ ಪೇಳಿ ಒಂದು ಬಿಡದೆಯೇ, ಕ್ಷತಿಯಲಿ ಭಗವಾನ್ಯಾರೆಂಬುದನು ಪಶುಪತಿ ಪೇಳಿ ಒಂದು ಬಿಡದೆಯೇ, ಒಂದು ಬಿಡದೆಯೇ, ಒಂದು ಬಿಡದೆಯೇ. ಅದಕ್ಕೆ ಉತ್ತರವೇನು ನೀವು ನೀಡಿದ್ದೀರಿ. ಆದರೆ ನನ್ನ ಉತ್ತರ ಸಾರ್ಥಕ ಆಯ್ತು ಅಂತ ಭಾವಿಸ್ತೇನೆ. ಯಾಕೆ? ಒಂದು ಪ್ರಶ್ನೆಯನ್ನ ಕೇಳಿದಲ್ಲಿ ಉತ್ತರ ಸಿಕ್ಕಿತು ಅಂತ ಒಬ್ಬ ಮೌನನಾಗ್ತಾನೆ ಅಂತ ಆದ್ರೆ ಅಥವಾ ಗುರಿ ತಲುಪುವುದಿಲ್ಲ ಅಂತ. ಹಾಗಾಗಲಿಲ್ಲ ಅಪ್ಪ. ಪ್ರಶ್ನೆಯ ಹಿಂದೆ ಮರು ಪ್ರಶ್ನೆ ಬಂದಾಗ ಮಾತ್ರ ನಮ್ಮ ಸಂದೇಹ ನಿವಾರಣೆ. ಮತ್ತೊಂದು ಪ್ರಶ್ನೆ ನನ್ನಲ್ಲಿ ಹುಟ್ಟುತ್ತಾ ಇದೆ ಅಪ್ಪ. ಯಾವ್ದದು? ಯಾವುದಂದ್ರೆ ನೀವು ಹೇಳಿದ್ರಿ ನಾನು ಸದಾ ಧ್ಯಾನಿಸುತ್ತಾ ಇರುವುದು ಓರ್ವ ಇದ್ದಾನೆ ಭಗವಂತ. ಭಗವಂತ ಭಗವಾನ್ ಎಂಬುದಾಗಿ ಹೇಳಿದ್ರಲ್ಲ, ನಮಗಿಂತ ದೊಡ್ಡವನಾದ. ಹಾಗಾದ್ರೆ ಆ ಭಗವಾನ್ ಎಲ್ಲಿದ್ದಾನೆ? ಕಣ್ಣಿಗೆ ಕಾಣಿಸುವುದಿಲ್ಲವೇ? ಹಾಗಾದ್ರೆ ಆತ ಎಲ್ಲಾದ್ರೂ ಇರಲೇಬೇಕು ತಾನೆ. ಆತನ ಇರಬೇನು ಎಂಬೆಲ್ಲ ವಿಚಾರವನ್ನ ಆಮೂಲಾಗ್ರವಾಗಿ ತಿಳಿಸಬೇಕಪ್ಪ. ಸಂತೋಷ ಆಯಿತು. ದೋಷವಾಯಿತು ನೋಡಿ ದೋಷವಾಯಿತು ನನಗೆ
ಎನಗೆ ದೋಷವಾಯಿತು ನುಡಿ ಕೇಳಿ ನುಡಿ ಕೇಳಿ ನಿಮ್ಮ ಆಸೆ ಏನೆಂಬ ಸಂಗತಿ ಕೇಳಿ ನಿಮ್ಮ ಆಸೆ ಏನೆಂಬ ಸಂಗತಿ ಕೇಳಿ ಲೇಸಾಗಿ ಬೀಳುವೆನಯ್ಯ ಲೇಸಾಗಿ ಬೀಳುವೆನಯ್ಯ ಜಗದೀಶನ ಮೈನೆಯ ಜಗದೀಶನ ಮೈನೆಯ ಒಲ್ದನು ಬಿಡದೆ ಜಗದೀಶನ ಮೈನೆಯ ಒಲ್ದನು ಬಿಡದೆ ಲೇಸಾಗಿ ಬೀಳುವೆನಯ್ಯ ಜಗದೀಶನ ಮೈನೆಯ ಒಲ್ದನು ಬಿಡದೆ ಮಕ್ಕಳ ದೋಷವಾಯಿತು ಅಲ್ಲ ಸಂತೋಷವಾಯಿತು. ಯಾಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಬಿಡ್ತಾ ಇದ್ದೇನೆ. ತಪ್ಪು ನನ್ನದೇ. ಒಬ್ಬಾತ ಸಮುದ್ರದ ಪರಿಚಯ ಮಾಡಬೇಕು ಅಂತ ಆದ್ರೆ ಸಾಗರದ ಬಳಿ ಕರ್ಕೊಂಡು ಹೋದ್ರೆ ಸಾಲದು, ಮತ್ತೆ ಮೇಲೆ ನಿಂತವನಿಗೆ ಚಿಪ್ಪು ಮಾತ್ರ ಸಿಗುವುದು. ಆಳಕ್ಕಿಳಿದ್ರೆ ಮುತ್ತು ರತ್ನಗಳು ಸಿಗುತ್ತದೆ. ಹಾಗೆಯೇ ವಿಷಯದ ಆಳಕ್ಕೆ ತಾವು ಇಳಿಯುವ ಪ್ರಯತ್ನ ಮಾಡಿದ್ದೀರಿ ಎನ್ನುವಾಗ ಹೇಳಲೇಬೇಕಾದಂತಹ ಸಂತೋಷ ನನಗೆ. ಮಕ್ಕಳೇ, ಯಾರು ಆ ಭಗವಂತ? ಕಣ್ಣಿಗೆ ಕಾಣಿಸ್ತಾನ? ಅವನಿಗೆ ಆಕಾರ ಇದೆಯೋ? ಯಾವ ರೂಪದಲ್ಲಿದ್ದಾನೆ? ಅವನನ್ನು ಪೂಜಿಸುವ ಬಗೆ ಹೇಗೆ? ಇದ್ದರು ಎಲ್ಲಿದ್ದಾನೆ? ಪೂಜೆ ಎನ್ನುವ ಶಬ್ದವೇ ತಪ್ಪು. ಯಾರನ್ನ ಪೂಜಿಸುವುದು ನಾವು? ಒಂದು ಆಕಾರವಿದ್ದಾಗ ಮಾತ್ರ ಪೂಜಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾದರೆ ನಾನು ಹೇಳಿದ ಭಗವಂತನಿಗೆ ಆಕಾರ ಇಲ್ಲ. ಹಾಗಾಗಿ ಅವನಿಗೆ ಪೂಜೆ ಅಲ್ಲ, ಅವನ ಕುರಿತಾದ ಧ್ಯಾನ. ಹಾಗಾದ್ರೆ ಹೇಗಿದ್ದಾನೆ ಅವನು? ಹಾಗಿದ್ದಾನೆ. ಜ್ಯೋತಿರ್ ಸ್ವರೂಪನಾಗಿದ್ದಾನೆ. ಪರಂ ಬ್ರಹ್ಮ, ಪರಂಧಾಮ, ಹೀಗೆ ಅನೇಕ ವಿಚಾರಗಳ ಕುರಿತು ತಾವು ಯೋಚಿಸಬೇಕಾಗುತ್ತದೆ. ಜ್ಯೋತಿರ್ ಸ್ವರೂಪನು. ಬಣ್ಣ ಯಾವುದು ಅವನದ್ದು? ಆದಿತ್ಯ ವರ್ಣ. ಆದಿತ್ಯ ಅಂದ್ರೆ ಸೂರ್ಯ. ಕೋಟಿ ಸೂರ್ಯರ ಪ್ರಭೆಯನ್ನು ಹೊಂದಿರುವವನಾದ. ಇದು ನಿಮ್ಮದ ಅಲ್ಲ ನನ್ನದು, ಅಥವಾ ಲೋಕದ ಪ್ರತಿಯೊಬ್ಬರಿಗೂ ಹುಟ್ಟುವುದಕ್ಕೆ ಕಾರಣ ಯಾರು? ತಂದೆ ತಾಯಿಗಳು. ಹಾಗಾಗಿ ಅಲ್ಲಿ ಅವರನ್ನು ಯೋನಿಜರು ಅಂತ ಗುರುತಿಸುವುದು ಸರಿ. ಆದ್ರೆ ನಾನು ಹೇಳಿದ ಭಗವಂತ ಯೋನಿಜನಲ್ಲ, ಅವನು ಅಯೋನಿಜನು. ಕಣ್ಣಿಗೆ ಕಾಣಿಸುವುದಿಲ್ಲ. ಅವನು ವ್ಯಕ್ತ ಸ್ವರೂಪನಲ್ಲ, ಅವ್ಯಕ್ತನು. ಅಷ್ಟು ಮಾತ್ರ ಅಲ್ಲ, ನಾವೆಲ್ಲ ಸುಖದ ಭೋಗದಲ್ಲಿಯೇ ತೇಲಾಡುವವರು. ನಾವು ಭೋಗಿಗಳು, ಅವನು ಅಭೋಗನು. ಭೋಗ ವಿಲಾಸವೇ ಇಲ್ಲ ಅವನಿಗೆ. ಆಕಾರ ಇದ್ದವನಿಗೆ ಮಾತ್ರ ಅಲ್ವೋ, ಪಂಚಭೂತಗಳಿಂದ ಆದ ಶರೀರ ಇದ್ದವರಿಗೆ ಮಾತ್ರ ಆಸೆಗಳು ಹುಟ್ಟುವಂತಹದ್ದು. ಕೇಳಬೇಕು, ನೋಡಬೇಕು, ತಿನ್ನಬೇಕು ಅನ್ನುವಂತಹ ಚಪಲ. ಆಕಾರವಿಲ್ಲದೆ ಹೋದರೆ ಅಂತಹ ಭಗವಂತ ಅವನನ್ನು ಗುರುತಿಸುವುದು ಹೇಗೆ? ಈಶ್ವರ. ಈಶ್ವರ ಅನ್ನುವುದಕ್ಕೆ ಒಡೆಯ ಎನ್ನುವುದೇ ಅರ್ಥ. ಯಾರಿಗೆ ಒಡೆಯ? ವಿಶ್ವಕ್ಕೇ ಒಡೆಯನಾದ ಕಾರಣಕ್ಕೆ ಅವನನ್ನು ವಿಶ್ವೇಶ್ವರ ಅಂತ ಗುರುತಿಸ್ತಾರೆ. ಲೋಕದ ಅಧಿಪತಿ ಆದ್ರಿಂದ ಲೋಕೇಶ್ವರನು ಹೌದು. ಅಂತಹ ಈಶ್ವರ. ಹಾಗಾದ್ರೆ ಜನ ಇಷ್ಟವರೆಗೆ ತಿಳಿದದ್ದು ತಪ್ಪು. ಶಂಕರನನ್ನೇ ಈಶ್ವರ ಅಂತ ಭಾವಿಸಿಕೊಂಡಿದ್ದಾರೆ. ಶಂಕರ ಕೇವಲ ತ್ರಿಮೂರ್ತಿಗಳಲ್ಲಿ ಒಬ್ಬ. ಹಾಗಾಗಿ ನಾನು ಪೂಜಾರ್ಹನಿದ್ದೇನೆ, ಅವನು ಪೂಜಾರ್ಹನಲ್ಲ. ಧ್ಯಾನಕ್ಕೆ ಒಳಪಡಬೇಕಾದವರು. ಒಂದು ರೀತಿಯಲ್ಲಿ ನೋಡಿದ್ರೆ ಜಗತ್ತಿನಲ್ಲಿ ಇರುವವರೆಲ್ಲ ಪೂಜಾರಿಗಳು, ಅಂದ್ರೆ ಪೂಜೆಯನ್ನು ಮಾಡುವುದು. ನಾನು ಹೇಳಿದ ಭಗವಂತ ಪೂಜಕನಿದ್ದಾನೆ, ಪೂಜ್ಯನಿದ್ದಾನೆ. ಎಲ್ಲರಿಂದಲೂ ಗುರುತಿಸಲ್ಪಡುವ ಒಂದು ಗೌರವಕ್ಕೆ ಒಳಪಡಬೇಕಾದವನು. ಅಂತಹ ಈಶ. ಇನ್ನು ಹೇಳಬೇಕು ಅಂತಾದ್ರೆ ನಾವೆಲ್ಲ ಹಿಂಸಾಕಾರಕರು. ನನ್ನನ್ನೂ ಸೇರಿಸಿ ಮಾತನಾಡುವುದಿದ್ರೆ ಒಂದಲ್ಲ ಒಂದು ಬಗೆಯಲ್ಲಿ ಹಿಂಸೆಯನ್ನು ಮಾಡಿದವರೇ ನಾವು. ಆದ್ರೆ ಅವನು ಅಹಿಂಸಾಕಾರಕನು.
ತಿಳಿಯಿತು ತಾನೆ? ಹಾ. ಕತ್ತಲೆಯನ್ನು ದೂರ ಮಾಡುವಂತಹ, ಮನದ ಅಂಧಕಾರವನ್ನು ದೂರ ಮಾಡುವಂತಹ ಓಹೋ. ಬೆಳಕು ಅದೇ ಜ್ಞಾನ. ಹಾ. ಅಂತಹ ಜ್ಞಾನವನ್ನು ನಾನು ಪಡೆಯಬೇಕು ಅಂತಾದ್ರೆ ಹಾ. ನಾನು ಆಗಲೇ ಹೇಳಿದೆ, ಭೌತಿಕವಾದಂತಹ ಪೂಜಾ ಪುರಸ್ಕಾರಗಳಿಂದಲ್ಲ. ಹಾ. ಯಾವಾತನು ಅಂತರ್ಮುಖಿಯಾಗಿರ್ತಾನೋ, ಯಾವಾತನು ಹೃದಯದ ಮೂಲಕ ಕಾಣ್ತಾನೋ ಅಂಥವರಿಗೆ ಮಾತ್ರ ಗೋಚರನಾಗ್ತಾನೆ. ಹಾ. ಸರ್ವಭೂತಾನ ಹೃದ್ದೇಶ ತಿಷ್ಠತಿ. ಹಾ. ಎಲ್ಲಿದ್ದಾನವನು? ಎಲ್ಲಿದ್ದಾನೆ? ಎಲ್ಲರ ಹೃದಯದಲ್ಲಿದ್ದಾನೆ. ಹಾ. ಹೃದಯ ಅಂತ ಹೇಳಿದ್ರೆ ನಾವು ಕಾಣುವ ಭೌತಿಕವಾದ ದೇಹದ ಯಾವುದೋ ಒಂದು ಭಾಗ ಅಲ್ಲ. ಹಾ. ಯಾವುದು ಹೃದಯ? ಹಾ. ಹೃದಯ ಎಂದರೆ ಬುದ್ಧಿ. ಹಾ. ಬುದ್ಧಿ ಎಂದರೆ ಮನಸ್ಸು. ಆ ಮನಸ್ಸು ಬುದ್ಧಿ ಭಾವಗಳ ಮೂಲಕ ಮಾತ್ರ ನೋಡಬಹುದಾದಂತಹ ಅವ್ಯಕ್ತ ಸ್ವರೂಪನೇ ಆ ಈಶ್ವರನು. ಅವನನ್ನೇ ಸದಾ ನಾನು ಧ್ಯಾನಿಸುತ್ತಾ ಇರುವುದು. ನಿನಗೂ ಪ್ರಶ್ನೆ ಬಂತ? ನುಡಿಯ ಕೇಳುತ್ತ ಸತಿ ಗೌರಮ್ಮ ಆ, ನುಡಿಯ ಕೇಳುತ್ತ ಸತಿ ಗೌರಮ್ಮ ಹರುಷದಿ ಬೇಡಿದಳ್ ಪತಿಯೊಡತಾನೋ, ಹರುಷದಿ ಬೇಡಿದಳ್ ಪತಿಯೊಡತಾನೋ. ಮೃಡನೊಲ್ಲೊಮೆಯು ಇರಲಿಂದು ಮುಂದರು ಮೃಡನೊಲ್ಲೊಮೆಯು ಇರಲೆಂದು ಮುಂದರು ಕೊಡವಿ ಗೊಡೆಯನ ಕತೆಯನು ಮುಂದರು ನೀವು ಕೊಡವಿ ಗೊಡೆಯನ ಕತೆಯನು. ನುಡಿಯ ಕೇಳುತ್ತ ಸತಿ ಗೌರಮ್ಮ ರುಷದಿ ಬೇಡಿದಳ್ ಪತಿಯೊಡ ತಾನು, ಬೇಡಿದಳ್ ಪತಿಯೊಡ ತಾನು. ಪಾರ್ವತಿ, ನಮ್ಮ ಮಕ್ಕಳೊಂದಿಗೆ ನೀವು ಮಾತನಾಡುತ್ತಿರುವಂತಹ ವಿಚಾರವನ್ನ ಸನಿಹದಲ್ಲೇ ಕೇಳಿಕೊಂಡೆ. ಕೇಳಿಸುವ ಹಾಗೆ ನಾನು ಹೇಳಿದ್ದೇನೆ ಕೂಡ. ಸ್ವಾಮಿ, ಎಂತ ಸೂಕ್ಷ್ಮತೆಯ ವಿಚಾರ ಇದು ನೋಡಿ. ಅಷ್ಟು ಸುಲಭದಲ್ಲಿ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಖಂಡಿತ. ಮಾತ್ರ ಅಲ್ಲ, ಅದನ್ನ ನಮ್ಮ ಮಕ್ಕಳೇ ಎತ್ತಿ ನಿಮ್ಮಲ್ಲಿ ಪ್ರಶ್ನಿಸಿದ್ದಾರಲ್ಲ, ಅದು ಬಹಳ ಪ್ರಾಮುಖ್ಯ. ಸ್ವಾಮಿ, ಮತ್ತೆ ನಾಳಿನ ಭವಿಷ್ಯದ ಕುರಿತಾಗಿ ಯೋಚನೆ ಮಾಡಬೇಕಾದ್ರೆ ಇಂತಹ ಪ್ರಶ್ನೆಗಳೆಲ್ಲ ಬರಬೇಕಾದ್ದು ಮಕ್ಕಳಿಗೆ. ಖಂಡಿತ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸನಿಹದಲ್ಲಿ ನಾನಿದ್ರೂ ಸಹ ಇಲ್ಲಿ ತನಕ ನಾನು ಇಂಥದ್ರ ಬಗ್ಗೆ ನಿಮ್ಮನ್ನ ಪ್ರಶ್ನಿಸಿದ್ದಿಲ್ಲ. ನಿಮ್ಮ ಧ್ಯಾನವನ್ನ ನಾನು ಅನುಸರಿಸ್ತಾ ಇದ್ದೆ ಮಾತ್ರ ಅಲ್ಲ, ಅದರಲ್ಲಿ ಭಾಗಿಯೂ ಆಗ್ತಾ ಇದ್ದೆ. ಹಾಗೆ ನನ್ನ ಜಿಜ್ಞಾಸೆ ಈಗ ಇನ್ನೂ ಹೆಚ್ಚಾಗ್ತಾ ಇದೆ ಸ್ವಾಮಿ. ಹೌದಾ? ಪ್ರಪಂಚ ಮುಖದಲ್ಲಿ ನಾವು ಇಷ್ಟೇ ಅಂತಲ್ಲ, ಮತ್ತು ಎಷ್ಟೋ ಮಂದಿ ಇದ್ದಾರೆ. ಸಾಮಾನ್ಯರಿಂದ ಅಸಾಮಾನ್ಯರು ಇದ್ದಾರೆ. ಎಲ್ಲರ ಗುಣಮಟ್ಟ ಒಂದೇ ಬಗೆಯಲ್ಲ. ಹೌದಲ್ಲ? ತಿಳುವಳಿಕೆಯ ಜ್ಞಾನವೂ ಅಷ್ಟೇ. ಹಾಗಿದ್ರೆ ಆ ತಿಳುವಳಿಕೆಯ ಜ್ಞಾನ ಎನ್ನುವುದು ಸಾಮಾನ್ಯರಿಂದ ಅಸಾಮಾನ್ಯರವರೆಗೂ ಮುಟ್ಟಬೇಕಾಗ್ತದೆ. ತಲುಪಬೇಕು ಅಂತ ಆದ್ರೆ ಅಂತಹ ಶ್ರೇಷ್ಠವಾದಂತಹ ಧ್ಯಾನ, ಅಂತಹ ಧ್ಯಾನ, ಆ ಜಗದೊಡೆಯ ಪರಮೇಶ್ವರನ ಧ್ಯಾನ, ಇದನ್ನ ಪ್ರಪಂಚ ಮುಖದಲ್ಲಿ ತೋರಿಸಿಕೊಡುವುದಕ್ಕೆ ಸಾಧ್ಯವೇ ಸ್ವಾಮಿ? ಎಲ್ಲವರು ತಿಳಿಯುವಂತಹ ಒಂದು ಸಂದರ್ಭವನ್ನ ತರುವುದಕ್ಕೆ ಸಾಧ್ಯವೇ ಅಂತ ನನ್ನ ಪ್ರಶ್ನೆ. ಮಕ್ಕಳೇ, ಅಪ್ಪ ನೋಡಿದ್ರು, ತಾಯಿ ಆಡಿದ ಮಾತಿಗೂ ನೀವು ಕೇಳಿದ ಪ್ರಶ್ನೆಗಿರುವ ವ್ಯತ್ಯಾಸವ? ನೀವು ಬರೇ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಬಂದ್ರಿ. ನಿಮ್ಮ ಅಮ್ಮ ಹಾಗಲ್ಲ, ಅದನ್ನ ಕಥೆಯ ರೂಪದಲ್ಲಿ ಕೇಳಬೇಕು, ವಿವರವಾಗಿ ಕೇಳಬೇಕು. ಯಾಕೆ? ತಾಯಿಯ ಸಂಸ್ಕಾರವೇ ಹಾಗೆ. ತಾನೊಬ್ಬಳೇ ಕೇಳಿದ್ರೆ ಸಾಲದು, ನಾಳಿನ ಮಕ್ಕಳಿಗೆ ಅದನ್ನು ಹೇಳಿಕೊಡ್ಬೇಕಾಗುತ್ತದೆ. ಸತಿ ಸ್ವಾಮಿ, ನಿಜದ ಅರ್ಥದಲ್ಲಿ ಸತಿ ನೀವು. ಪ್ರಪಂಚದಲ್ಲಿ ಗಂಡ ಹೆಂಡಿನ ಅನೇಕರಿರಬಹುದು, ಆದರೆ ಸತಿ ಎನ್ನುವ ಪಟ್ಟ ಸಿಗಬೇಕಾದ್ದು ಯಾರಿಗೆ? ಗಂಡನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವರಿಗೆ ಮಾತ್ರ. ಆ ನೆಲೆಯಲ್ಲಿ ನೋಡಿದ್ರೆ
ನಾನು ಆಗಲೇ ಸೂಚನೆ ಕೊಟ್ಟೆ ನಿನಗೆ, ವಾಕ್ ಮತ್ತು ಅರ್ಥಗಳ ಹಾಗೆ ಅಂತ. ಕೆಲವೊಂದನ್ನು ನಾನು ಮೌನದಲ್ಲೇ ಹೇಳ್ತೇನೆ, ನೀನು ಆಗಲೇ ಅದನ್ನು ಕ್ರಿಯೆಯಲ್ಲಿ ತೋರಿಸ್ತೀಯ ಅಷ್ಟು, ಮತ್ತೇನು ವ್ಯತ್ಯಾಸ ಏನಿಲ್ಲ. ಹೌದು, ನನಗಿಂತ ದೊಡ್ಡವನಾದಂತಹ ಭಗವಂತ, ಅವನ ಸ್ವರೂಪದ ಬಗ್ಗೆ, ಅವನ ರೂಪದ ಬಗ್ಗೆ, ನಿರಾಕಾರನಾದ ಬಗ್ಗೆ ಎಲ್ಲ ವಿವರವನ್ನು ಕೊಟ್ಟೆ ನಾನು. ಹಾಗಾದ್ರೆ ಅವನನ್ನ ಧ್ಯಾನಿಸಿದಂತಹ, ಅವನ ಮೂಲಕ ವಿಶೇಷವಾದ ಪ್ರೇರಣೆ ಹೊಂದಿದಂತಹ ಘಟನೆಗಳಿವೆ ಪ್ರಪಂಚದಲ್ಲಿ, ಉಂಟೇ ಉಂಟು. ಸಾಮಾನ್ಯರಿಂದ ಅಸಾಮಾನ್ಯರು ತಿಳಿಯಲಿ ಎನ್ನುವಂತ ಬೇರೆ ಯಾವ ಕತೆ ಬೇಡ ನಮಗೆ. ಅವತಾರದ ಹಿನ್ನೆಲೆಯಲ್ಲೇ ನೋಡಿ, ಹೌದಾ? ಬಗೆ ಬಗೆ ಅವತಾರವನ್ನು ಎತ್ತಿ ಬರಲಿಲ್ವೋ? ನಾರಾಯಣ ಸ್ವರೂಪಿಯಾದಂತಹ ಭಗವಂತ ಅಂದ್ರೆ ನಾವು ಪ್ರಪಂಚ ತಿಳಿದುದು ಅವನನ್ನೇ ಭಗವಂತ ಅಂತ. ನಮ್ಮೊಳಗೆ ಒಬ್ಬನಾತ, ಅವನೂ ಕೂಡ ನಾನು ಹೇಳಿದ ಭಗವಂತನನ್ನು ಪೂಜಿಸಿದ ಕತೆ ಗೊತ್ತ ನಿನಗೆ? ಧ್ಯಾನಿಸಿದ ಕತೆ ಗೊತ್ತ ನಿನಗೆ? ಬೇರೆ ಕತೆ ಬೇಡ. ಪರಶುರಾಮ ಅವತಾರದ ಕತೆ ನೆನಪಿಸ್ತೇನೆ. 21 ಬಾರಿ ಭೂಪ್ರದಕ್ಷಿಣೆ ಮಾಡಲಿಲ್ವ? ಆ ಸಂದರ್ಭದಲ್ಲಿ ಕೂಡ ಪರಶುರಾಮ ಧ್ಯಾನಿಸಿದ್ದು ಯಾರನ್ನು? ನಾನು ಹೇಳಿದಂತಹ ಈ ಭಗವಂತನಾದಂತಹ ಪರಮೇಶ್ವರನನ್ನು. ಶಿವಂ, ಮಂಗಳವನ್ನು ಉಂಟು ಮಾಡುವನೆನ್ನುವ ಕಾರಣಕ್ಕಾಗಿ ಅಲ್ವನು ನಾವು ಶಿವ ಅಂತ ಗುರುತಿಸುವಂತಹದ್ದು. ಪಾರ್ವತಿ, ರಾಮಾವತಾರಕ್ಕೆ ಬಂದ್ರೆ ರಾಮೇಶ್ವರದಲ್ಲಿ ಶಿವನ ಲಿಂಗವನ್ನು ಸ್ಥಾಪಿಸಿದಂತಹ ಕತೆ ಕೇಳಿದೆಯಲ್ಲ ನೀನು? ಹಾಗಾಗಿ ಇದು ಆಗಿ ಹೋದಂತಹ ಅವತಾರಗಳ ಕಥೆಯಾದ್ರೆ ದ್ವಾಪರದಲ್ಲಿ ಏನಾಯ್ತು ಅದನ್ನು ನಾನು ಹೇಳುವುದಿಲ್ಲ, ನಿಮಗೆ ನೋಡಿಯೇ ನಾವು ತಿಳಿದುಕೊಳ್ಳುವ, ವಿವರವಾಗಿ ನಿಮಗೆ ನಾವೇ ಹೇಳ್ತೇನೆ. ಹೌದಾ? ನಮ್ಮನ್ನು ಅನುಸರಿಸುವವರೆಲ್ಲವರೂ ನೋಡಿ ತಿಳಿದುಕೊಳ್ಳುವ. ಹೌದು ತಾನೆ? ಹಾಗಾಗಿ ಆ ಕೃಷ್ಣ ಕಂಡಂತಹ ಭಗವಂತ ಯಾರು, ಆ ಜಗದೊಡೆಯ ಭಗವಂತನನ್ನ ನಾವು ಯಾರು? ಬನ್ನಿ ಬನ್ನಿ ಬನ್ನಿ. ಯಾರ್ಯಾರು ಸಿಗ್ತಾರೋ ಇಲ್ಲಿ ಬರ್ತಾರೆ. ಸಾಕು. ಪರಮಾತ್ಮನಾಡುವ ಇದು ಗೊಂಬೆಯಾಡವಯ್ಯ, ಪರಮಾತ್ಮನಾಡುವ ಇದು ಗೊಂಬೆಯಾಡವಯ್ಯ. ನೀ ಸೂತ್ರಧಾರಿ ನಾ ಪಾತ್ರಧಾರಿ, ಸ್ವರವ ಸೇರಿದಯ್ಯ ಇದು ಗೊಂಬೆಯಾಡವಯ್ಯ, ಇದು ಗೊಂಬೆಯಾಡವಯ್ಯ, ಗೊಂಬೆಯಾಡವಯ್ಯ. ಓಂ ನಮಃ ಶಿವಾಯ. ಅಯ್ಯ, ಓ ಮನುಷ್ಯನಾಗಿ ಹುಟ್ಟಿದವನನ್ನು ಕೇವಲ ಮನುಷ್ಯ ಅಂತ ಹೇಳಿಕ್ಕಾಗುತ್ತಿಲ್ಲ. ಆತನಲ್ಲಿ ಉತ್ತಮವಾದಂತಹ ಆಚಾರ, ವಿಚಾರ, ಸತ್ಕಾರ, ಸಂಸ್ಕಾರ ಇವುಗಳನ್ನ ಒಳಗೊಂಡಲ್ಲಿ ಮಾತ್ರ ಆತನನ್ನ ಮನುಷ್ಯ ಅಂತ ಕರೆಯಲಾಗ್ತದೆ. ಹಾಗಾದ್ರೆ ಇಂತಹ ವಿಚಾರಗಳು, ಇಂತಹ ಸಂಸ್ಕಾರಗಳು ಆತನಲ್ಲಿ ಮೈಗೂಡುವುದು ಹೇಗೆ? ಅದು ಆಧ್ಯಾತ್ಮ ಜ್ಞಾನದಿಂದ. ಆಧ್ಯಾತ್ಮ ಜ್ಞಾನವು ಸಿದ್ಧಿಯಾಗಬೇಕಾದ್ರೆ ಭಗವಂತನನ್ನ ಧ್ಯಾನ ಮಾಡಬೇಕು. ಅದಕ್ಕೆ ಹೇಳುವುದಲ್ವ ಭಾಗವತೋತ್ತಮರು, ಏನು ನೆನೆದವರು ಬಲು ಜಾನ. ಅವನನ್ನು ನಾವು ನೆನೆಯೋದಾದರೂ ಕ್ರಮ ಹೇಗೆ? ಅದಕ್ಕೆ ಅದರದ್ದೇ ಆದಂತಹ ಒಂದು ಕ್ರಮ ಅಂತ ಉಂಟು. ಕಸ್ತ್ವಂ ಕೋಹಂ ಕುತ ಆಯತಃ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಂ ಸಾರಂ ಇತಿ ಪರಿಭಾವಯ ಸರ್ವಂ ಸಾರಂ. ಸ್ವಾಮಿ, ಅಂದರೆ ಈ ಪ್ರಪಂಚವಾದುದು, ಪ್ರಪಂಚ ಸ್ವಪ್ನಮಯವಾದದ್ದು, ಇಂಥದ್ರಲ್ಲಿ ಇದೇ ಸ್ಥಿರವಾದದ್ದು, ಇದೇ ಸ್ಥಾಯಿಯಾದದ್ದು ಅಂತ ನಾವು ಭಾವಿಸಿ ಇರಕೂಡದು ಸ್ವಾಮಿ. ಹಾಗಾಗಿ ನಮ್ಮ ಮನಸ್ಸನ್ನು ಏಕಾಗ್ರಚಿತ್ತವಾಗಿ ಪರಂಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನಲ್ಲಿ ಅನುಸಂಧಾನಗೊಳಿಸಿ ಯೋಗಾನುಷ್ಠಾನದಲ್ಲಿ ಕೈಗೊಂಡರೆ ಮಾತ್ರ ಆಧ್ಯಾತ್ಮಕ ಜ್ಞಾನ ಬರುತ್ತದೆ. ಇದನ್ನ ಪ್ರಪಂಚ ಮುಖಕ್ಕೆ ತಿಳಿಯಪಡಿಸಬೇಕು ಸ್ವಾಮಿ. ಈಗ ಆಧ್ಯಾತ್ಮಿಕ ಜ್ಞಾನದಲ್ಲಿ ಹಲವು ಭಕ್ತರಲ್ಲಿ ಎಷ್ಟೋ ಅಂತ ಜಿಜ್ಞಾಸೆ ಉಂಟು. ಶಂಕರ ಶಿವ, ಶಂಕರ ಶಿವ. ನಾರದ್ರೆ ನಿಮಗುಂಟಾ? ನಾನು ನಿರಂತರವಾದಂತಹ ಯೋಗಾನುಷ್ಠಾನದಲ್ಲಿ ಇದ್ದ ಕಾರಣ ಅದರ
ಜಿಜ್ಞಾಸೆಯೇ ಇಲ್ಲ. ಹಾಗಾಗಿ ಈ ಪ್ರಪಂಚ ಮುಖಕ್ಕೆ ನಾನು ಇದರ ಬಗ್ಗೆ ಪ್ರಚಾರ ಮಾಡಬೇಕಾಗಿದೆ. ಪ್ರಚಾರ ಮಾಡಬೇಕು ಅಂತ ಆದ್ರೆ ಮೊದಲು ಶಂಕರನ ಮನೆಯಲ್ಲಿ ಅವ್ರ ಮಕ್ಕಳು ಎಷ್ಟು ತಿಳ್ಕೊಂಡಿದ್ದಾರೆ ಅದನ್ನು ಪರೀಕ್ಷೆ ಮಾಡ್ಬೇಕು. ನನಗೂ ಗೊತ್ತಿಲ್ಲ ಅಂತ ನಾನು ಗೊತ್ತಿಲ್ಲದೆ ಇದ್ದವ್ರು ಹಾಗೆ ಇರ್ತೇನೆ. ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅದಕ್ಕೆ ನೀವು ನಾರದರು. ಹೌದು. ಶ್ರೀಶಂಕರಗಿರಿ ಜೀಶ ದಿಗಂಬರ ಕ್ಲೇಶನಾಶ ಪರಮೇಶನವೋ ಶ್ರೀಶಂಕರಗಿರಿ ಜೀಶ ದಿಗಂಬರ ಕ್ಲೇಶನಾಶ ಪರಮೇಶನವೋ. ಸ್ವಾಮಿ ನಾರದರು ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಿ ಹಲವು ಬಾರಿ ನಮಸ್ಕಾರ ಕೊಡ್ತಾ ಇದ್ದದ್ದು ನಮ್ಗೆ ಸ್ವಲ್ಪ ಹೆದರಿಕೆ ಆಯ್ತು. ಏನೋ ಒಂದು ಹಿಂದ್ಗಡೆಯಿಂದ ಏನಾದ್ರು ಲೋಕ ಸಂಚಾರಿಗಳು ತಾವಾಗಬೇಕು. ಹಾ ಅದಿರಲಿ ಹಾ ನಾರದ್ರೆ ಹಾ ನೀವು ಇಂದು ಎಲ್ಲ ನಿಮ್ದು ಆಹಾರಗಳಿಗೆ ಮುಂದೋಯ್ತಾ? ಹಾಗಲ್ಲ ನಾರದ್ರೆ ಲೋಕ ಸಂಚಾರದಲ್ಲಿ ಇರುವುದು ನೀವು ಹೌದು. ಈ ಕಡೆ ಬಂದ್ರಲ್ಲ. ಹಾ ಈ ಕಡೆ ಎಲ್ಲಿ ಹೊರಟದ್ದು? ಒಮ್ಮೆ ನನ್ನ ದೇವನಾದಂತಹ ಶಿವನನ್ನು ನೋಡಿ ಹೋಗೋಣ ಅಂತ. ಶಿವನನ್ನು ನೋಡಿ ಯಾರು ನೋಡ್ಲಿಕ್ಕೆ ಹೊರಟದ್ದು? ಶಿವನನ್ನ ದಾರಿ ತಪ್ಪಿ ಬಂದ್ರ? ತಪ್ಪಿನ ದಾರಿಯಲ್ಲಿ ಬಂದ್ರೆ ಹೇಗೆ? ಅಲ್ಲ, 3:30 ಗಳಿಗೆಯಲ್ಲಿ 3 ಲೋಕವನ್ನ ಸುತ್ತಬೇಕು ಎನ್ನುವಂತ ನನ್ನ ಇರಾದೆ. ಹಾಗಾಗಿ ನಾನು ದಾರಿ ತಪ್ಪಿ ಬಂದ ಅಥವಾ ನನ್ನ ದಾರಿ ನೀವು ತಪ್ಪಿಸ್ತಾ ಇದ್ದೀರಾ? ದಾರಿ ತಪ್ಪಿಸುವ ಕೆಲಸವನ್ನು ನಾವು ಮಾಡುವುದಿಲ್ಲ. ಅಲ್ಲ, ಮತ್ತೆ ನೀವು ನೋಡ್ಲಿಕ್ಕೆ ಬಂದಂತ ಶಿವ ಇಲ್ಲಿಲ್ಲ, ಇಲ್ಲಿರುವುದು ಶಂಕರ. ನಿಮಗೆ ಶಂಕರನ ದರ್ಶನ ಆಗಬೇಕೆ? ಅಲ್ಲ, ಶಿವ ಇಲ್ವಾ? ಶಿವ ಇಲ್ಲಿಲ್ಲ. ಅವ ಮನೆ ಬೇರೆ ಮಾಡ್ನ? ಹಾಗಲ್ಲ ನಾರದ್ರೆ, ಶಿವ ಬೇರೆ ಶಿವ ಬೇರೆ ಶಂಕರ ಬೇರೆ. ಎಲ್ಲ ನಿಮ್ಗೆಲ್ಲ ತಡೆ ಪೂರ್ತಿ ಹಾಳಾಯ್ತಾ ಅಂತ. ಯಾಕೆ ನಾರದ್ರೆ? ಶಿವ ಬೇರೆ ಶಂಕರ ಬೇರೆ. ಶಿವ ಬೇರೆ ಶಂಕರ ಬೇರೆ ಬೇರೆ. ನಿಮಗೆ ವಿಚಾರವೇ ಗೊತ್ತಿಲ್ಲ ಅಂತ ಕಾಣ್ತದೆ. ತಂಗಿ, ನೋಡಿದ್ಯಾ, ನಾರದರು ಪ್ರಪಂಚ ಮುಖಕ್ಕೆ ತಾವೇ ಬೋಧನೆಯನ್ನು ಮಾಡುವವರು. ಆದರೆ ಅವರಿಗೆ ನಾವು ಬೋಧನೆ ಮಾಡುವ ಹಾಗಾಯ್ತು. ಏನು ಮಾಡುವ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಬಣ್ಣವರಾದ್ರೂ ಕೂಡ ನಿಮ್ಮಿಂದ ನಾನು ವಿಷಯ ತಿಳ್ಕೊಳ್ತೀನಿ. ಅದು ಎಂತ ಶಿವ ಬೇರೆ ಶಂಕರ ಬೇರೆ? ಯಾರು ಹೇಳಿದ್ದು ನಿಮ್ಗೆ? ಇದು ನಮ್ಮ ಅಪ್ಪನೇ ಹೇಳಿದ್ದು. ನಿಮ್ಮ ಅಪ್ಪನ ಹೇಳಿದ್ದ? ಇಂದಿನ ಸಭೆಯಲ್ಲಿ ವಿಶೇಷ ಚರ್ಚೆಯಾಗಿ ಸಂಪೂರ್ಣ ವಿಚಾರವನ್ನು ತಿಳಿದು ಬಂದವರು ನಾವು. ಅಂತ ವಿಚಾರ ಏನು? ವಿಶೇಷ ವಿಚಾರ. ಶಂಕರ ಬೇರೆ ಶಿವ ಬೇರೆ. ಇಲ್ಲಿರುವುದು ಯಾರು? ಶಂಕರ. ಇಲ್ಲಿರುವುದು ಶಂಕರ. ಹಾಗಾದ್ರೆ ಶಿವ ಹೇಳಿದ್ದಾನೆ. ಶಂಕರ ನಮ್ಮಪ್ಪ ಇದ್ದಾನೆ. ಶಿವ ಹೇಳಿದ್ದಾನೆ. ಯಾರಾದ್ರೆ ಶಂಕರ ಅಂದ್ರೆ ಯಾರು? ಈ ಕೈಲಾಸಕ್ಕೆ ಅಧಿಪತಿ ಮಾತ್ರ. ಹಾಗಾದ್ರೆ ಶಿವ ಯಾರು ಎಂಬ ಪ್ರಶ್ನೆ ಹುಟ್ಟುತ್ತದಲ್ವಾ? ಶಿವ ಇದ್ದಾನೆ. ಎಲ್ಲಿದ್ದಾನೆ? ಆತ ತ್ರಿಲೋಕಕ್ಕೆ ಒಡೆಯ. ಲೋಕಕ್ಕೆ ಒಡೆಯ ಲೋಕೇಶ್ವರ. ಲೋಕೇಶ್ವರ. ಹಾಗಾದ್ರೆ ಅವನನ್ನ ಪಡೆಯಬೇಕಾದ್ರೆ ಶಿವನನ್ನ ಆತ ಎಲ್ಲಿದ್ದಾನೆ ಎಂದು ಕೇಳುವುದಲ್ವ ನೀವು? ಯಾರಾದ್ರೆ ಆತ ಇರುವುದಾದ್ರೂ ಎಲ್ಲಿ ಬಂದಿರ? ಪರಂ ಬ್ರಹ್ಮ ಪರಂ ಓ ನಾರದ್ರೆ, ಪರಂ ಬ್ರಹ್ಮ ಪರಂ ಪವಿತ್ರಂ ಪರಮಂ ಭವಾನ್ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆ
ಕೈಲಾಸಗಿರಿ. ಹಾ. ಹಾಗಾದ್ರೆ ಶಿವನಿರುವ ಸ್ಥಾನ ಯಾವುದು? ಯಾವುದು? ನೀವು ಕೇಳ್ತಾ ಇದ್ದೀರಿ. ಆತನಿರುವ ಸ್ಥಾನವೇ ಹಾ. ಪರಂಧಾಮ. ಹಾ ಹಾ ಹಾ. ಯಾರು ಪರಮ ಜ್ಞಾನವನ್ನ ಪಡೆದು ಆತನನ್ನ ಧ್ಯಾನಿಸುತ್ತಾರೋ ಅವರಿಗೆ ಜ್ಞಾನ ಸ್ವರೂಪದಲ್ಲಿ ಆ ಶಿವನಿರ್ತಾನೆ. ನನಗಿನ್ನೂ ಪೂರ್ತಿ ಅರ್ಥ ಆಗಲಿಲ್ಲ. ಅಂತ ಪರಮಜ್ಞಾನ, ಪರಮಜ್ಞಾನ ಅಂದ್ರೆ ಯಾವುದು? ಜ್ಞಾನದ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಹೌದು. ಆದ್ರೆ ನಿಜವಾದ ಜ್ಞಾನ ಅಂದರೆ ಆಧ್ಯಾತ್ಮ ಜ್ಞಾನ. ಆಧ್ಯಾತ್ಮ ಅಂದ್ರೆ ಅಧಿ ಮತ್ತು ಆತ್ಮ ಇವೆರಡು ಸೇರಿದರೆ ಆಧ್ಯಾತ್ಮ ಜ್ಞಾನ ಉಂಟಾಗ್ತದೆ. ಆತ್ಮದಲ್ಲಿ ಮತ್ತೇನಾದ್ರು ಉಂಟ? ಎರಡು ವಿಧಗಳು ಕಂಡು ಬರ್ತದೆ ನಾರದ್ರೆ. ಯಾವುದು? ಮೊದಲನೇದಾಗಿ ಆತ್ಮ, ಮತ್ತೊಂದು ಪರಮಾತ್ಮ. ಅದು ಎರಡು ಮುಂದೆ ಅಲ್ವೇನಾ? ನಾರದ್ರೆ ನೀವು ತಿಳಿದುಕೊಂಡದ್ದು ಹೆಚ್ಚೇಕೆ ಪ್ರಪಂಚ ಮುಖವೇ ತಿಳಿದುಕೊಂಡದ್ದು ಹಾಗೆ ಆತ್ಮ ಪರಮಾತ್ಮ ಎರಡು ಒಂದೇ ಎಂಬುದಾಗಿ. ಹಾಗಾದ್ರೆ ಅದೆರಡು ಒಂದೇ ಅಲ್ಲ ನಾರದ್ರೆ. ಆತ್ಮ ಈ ದೇಹದಲ್ಲಿ ಇದ್ದರೆ ಮಾತ್ರ ಆತ್ಮ ನೋಡುತ್ತದೆ, ಆತ್ಮ ಮಾತಾಡಿಸುತ್ತದೆ, ಆತ್ಮವೇ ಕೇಳು. ಅಂದ್ರೆ ಆತ್ಮ ಇಲ್ಲದೆ ಕಣ್ಣು ಕೇಳುವುದಾಗಲಿ, ಕಣ್ಣು ನೋಡುವುದಾಗಲಿ, ಕಿವಿ ಕೇಳುವುದಾಗಲಿ, ಬಾಯಿ ಮಾತನಾಡುವುದಾಗಲಿ ಇದಕ್ಕೆಲ್ಲ ಆತ್ಮ ಬೇಕು. ಆತ್ಮ ಸೂಚಿಸಿದಾಗ ಮಾತನಾಡ್ತದೆ. ಆತ್ಮವೇ ಇಲ್ಲದೆ ಇದ್ರೆ ಬರೇ ಹೆಣ. ಅಯ್ಯೋ, ಹಾಗಾದ್ರೆ ನನ್ನಲ್ಲಿ ಒಂದು ಆತ್ಮ ಉಂಟು. ಸರಿ, ಹಾಗಾದ್ರೆ ಪರಮಾತ್ಮ 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 ಇದ್ದಾನೆ. ಈ ದೇಹವು ನಡೆಯಬೇಕಂತಾದ್ರೆ ಒಂದು ಶಕ್ತಿ ಬೇಕಲ್ವಾ? ಅದೇ ಆತ್ಮ. ಅಂತೆಯೇ ಈ ಲೋಕದಲ್ಲಿರುವಂತಹ ಸಕಲ ಚರಾಚರಗಳು ಹೆಚ್ಚೇಕೆ ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ ಮುಂತಾದವುಗಳು ಚಲಿಸಬೇಕು ಅಥವಾ ಅದಕ್ಕೊಂದು ಸಾರಥಿ ಬೇಕು ಅಂತಾದ್ರೆ ಸಾರಥಿ ಇದ್ದಾನೆ. ಆತನೇ ಪರಮಾತ್ಮನೆನ್ನಿಸಿಕೊಂಡಿದ್ದಾನೆ ಭಗವಾನ್. ಹಾಗಾದ್ರೆ ಶಿವ ಬೇರೆ ಪರಮಾತ್ಮ ಬೇರೆ ಅಂತ ಈಗ ನೀವು ಹೇಳಿದ್ರಿಂದ ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಗೊತ್ತಾಯ್ತು. ಈಗ ಪರಂಜ್ಯೋತಿ ಪರಂಧಾಮದಲ್ಲಿ ನೆರೆದಿದಂತ ಆ ಪರಮಾತ್ಮನಿಗೂ ನಮಗೂ ಇರುವ ವ್ಯತ್ಯಾಸ, ಸಂಬಂಧ ಸಂಬಂಧ ಆದ್ರೆ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀವಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ತ್ವಮೇವ ತ್ವಮೇವ ಬಂಧುಶ್ಚ ತ್ವಮೇವ ತ್ವಮೇವ ವಿದ್ಯಾ ದ್ರವೀಣಂ ತ್ವಮೇವ ತ್ವಮೇವ ವಿದ್ಯಾ ದ್ರವೀಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಮಮ ದೇವದೇವ ತ್ವಮೇವ ಸರ್ವಂ ಮಮ ದೇವದೇವ ಎಲ್ಲವೂ ಆತನೇ. ಅಂದರೆ ತಾಯಿಯೂ ಆತ, ತಂದೆಯೂ ಆತ, ಹೆಚ್ಚೇಕೆ ಬಂಧು ಬಳಗ ಎಲ್ಲವೂ ನೀನೇ, ಎಲ್ಲವೂ ನೀನೆ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನೀನೇ ನೀನೇ ನೀನೆ. ಅಂದ್ರೆ ಆ ಶಿವನೇ ಎಲ್ಲದಕ್ಕೂ ಒಡೆಯ, ಆತನೇ ಭಗವಾನ್. ಅರ್ಥವಾಯ್ತ ನಾನು? ಅರ್ಥವಾಯ್ತು ಅರ್ಥವಾಯ್ತು. ಅಷ್ಟು ಮಾತ್ರ ಅಲ್ಲ, ಆತ ಮತ್ತು ಜ್ಯೋತಿ ಸ್ವರೂಪನಾಗಿದ್ದಾನೆ. ಕವಿಗಳೇನು ಹೇಳ್ತಾರೆ? ಜ್ಯೋತಿಷಾಮಪಿ ತಜ್ಜ್ಯೋತಿಯೇ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ
ಕೇಂದ್ರ ಬಿಂದು ಆಗಿರ್ತಾನೆ. ಹಾ. ಜ್ಯೋತಿ ಸ್ವರೂಪನಾಗಿರುವಂತಹ ಆತ ಹಾ. ತಮ್ಮಲ್ಲಿರುವಂತಹ ಅಜ್ಞಾನದ ಅಂಧಕಾರವನ್ನ ಹೋಗಲಾಡಿಸಿ ಹಾ. ಸುಜ್ಞಾನ ಮೂರ್ತಿಯನ್ನಾಗಿಸ್ತಾನೆ. ಹಾ. ಜ್ಞಾನೇಂದ್ರನಾಗಿ ಮೆರೆದಾಡ್ತಾ ಇದ್ದಾನೆ. ಹಾ. ಆತನೇ ಜ್ಞಾನೇಶ್ವರನಿದ್ದಾನೆ ನಾರದ್ರೆ. ಹೌದು. ನಾರದ್ರೆ ಹಾ. ಇನ್ನೊಂದು ಮಾತಿದೆ. ಹಾ. ಅತೀಂದ್ರಿಯವಾದಂತಹ ವಸ್ತುಗಳನ್ನು ನೋಡಬಲ್ಲಂತಹ ಹಾ. ಆತನ ಬಗ್ಗೆ ಕವಿಗಳು ಏನು ಹೇಳ್ತಾರೆ ಗೊತ್ತೀರಾ? ಕವಿಂ ಪುರಾಣ ಮನುಷಾಸಿತಾರೋ ಕವಿ ಪುರಾಣ ಮನುಷಾಸಿತಾರೋ ಅಣೋರಣೀಯಾಂ ಸಮನುಸ್ಮರೇದ್ಯ ಅಣೋರಣೀಯ ಸಮನುಸ್ಮರೇದ್ಯ ಸರ್ವಸ್ಯ ದಾತಾರೌ ಅಚಿಂತ್ಯ ರೂಪೌ ಸರ್ವಸ್ಯ ದಾತಾರೌ ಅಚಿಂತ್ಯ ರೂಪೌ ಆದಿತ್ಯವರ್ಣಂ ತಮಸಗ ಪರಸ್ತಾತ್ ಆದಿತ್ಯವರ್ಣಂ ತಮಸ ಪರಸ್ತಾತ್ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ದೇವರ್ಷಿಗಳೇ ನೋಡಿ, ಅತೀಂದ್ರಿಯವಾದಂತಹ ವಸ್ತುಗಳನ್ನ ಯಾವಾತ ನೋಡಬಲ್ಲನೋ ಆತನೇ ಭಗವಾನ್ ಎನಿಸಿಕೊಳ್ತಾನೆ. ಹಾ. ಆತನು ನಿರ್ಲಿಪ್ತನು, ನಿರ್ವಿಕಾರಿ, ಅಭೋಕ್ತನೂ ಆಗಿದ್ದಾನೆ, ಅವ್ಯಕ್ತನೂ ಆಗಿದ್ದಾನೆ. ನಾರದ್ರೆ ಹೆಚ್ಚೇಕೆ ಆತ ಜ್ಞಾನೇಶ್ವರನಾಗಿದ್ದಾನೆ. ಹಾ. 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 ಇದು ಮಾತ್ರವಲ್ಲ, ಜಗನ್ನಿಯಾಮಕನೂ ಆತನಾಗಿದ್ದಾನೆ. ಆತನ ವರ್ಣ ಯಾವುದು? ಯಾವುದು? ಶ್ವೇತವರ್ಣ. ಅಷ್ಟು ಮಾತ್ರವಲ್ಲ, ಹಾ. ಆತ ಪರಮ ಪೂಜ್ಯನಾಗಿದ್ದಾನೆ. ನಾರದ್ರೆ ಈಗ ಅರ್ಥವಾಯಿತು ಆತನ ಎಲ್ಲ ಬಗ್ಗೆ. ಅರ್ಥ ಆಯ್ತು. ಹಾ. ಅವನನ್ನ ಪೂಜಿಸುವ ಬಗ್ಗೆ. ಹಾ ಹಾ ಉತ್ತಮವಾದಂತಹ ಪ್ರಶ್ನೆ ಅದು ನಾರದ್ರೆ. ಹಾ. ಹಾ ಆತನನ್ನ ಪೂಜಿಸುವ ಬಗೆ ಹೇಗೆ? ಹಾ. ಆತನನ್ನ ಲಿಂಗ ರೂಪದಲ್ಲಿ ಪೂಜಿಸುತ್ತಾರೆ. ಹಾ. 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 ಲಿಂಗ ಎಂದ್ರೆ ನಾವೆಲ್ಲ ತಿಳಿದುಕೊಂಡದ್ದು ಹೇಗೆ ನಾರದ್ರೆ? ಹಾ. ಶಂಕರನೇ ಆತನ ರೂಪವೇ ಲಿಂಗ. ಹಾ. ಅರ್ಥಾತ್ ಅದನ್ನ ಪೂಜಿಸುತ್ತೇವೆ ಅಂದರೆ ಶಂಕರನನ್ನೇ ಪೂಜಿಸುತ್ತೇವೆ ಎಂಬುದಾಗಿ. ಹಾಗಲ್ಲ, ಆದರೆ ಭಗವಾನ್ ಅಂದರೆ ಆ ಶಿವ ಇದ್ದಾನಲ್ಲ, ಆ ಶಿವನನ್ನ ನಾವು ಪೂಜಿಸುವಂತಹ ಬಗೆ ಹೇಗೆ? ಹೇಗೆ? ಲಿಂಗ ರೂಪದಲ್ಲಿ ಪೂಜಿಸುವುದು. ಹಾ, ಹಾ. ಶಂಕರನನ್ನ ಲಿಂಗ ರೂಪದಲ್ಲಿ ಪೂಜಿಸುವುದಲ್ಲ. ನಾವು ಯಾರನ್ನ ಪೂಜಿಸುವುದು? ಆ ಶಿವನನ್ನ ಲಿಂಗ ರೂಪದಲ್ಲಿ ಪೂಜಿಸುವುದು. ಹಾ. ಹಾ. ಅಂದರೆ ಲಿಂಗ ಅಂದರೆ ಏನು? ಏನು? ಪ್ರಕಟ ರೂಪ ಎಂದರ್ಥ. ಹಾಗಾದ್ರೆ ಜ್ಯೋತಿರ್ಲಿಂಗ, ಸಹಸ್ರಲಿಂಗ, ಕೋಟಿಲಿಂಗ ಹೀಗೆ ದ್ವಾದಶ ಲಿಂಗವನ್ನ ಪೂಜಿಸಿದವರೇ ಧನ್ಯ ಅಲ್ಲವೇ? ಪುಣ್ಯಾತ್ಮರು, ಪುಣ್ಯಾತ್ಮರು. ಪುಣ್ಯಾತ್ಮರು. ಹಾ. 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 ನುಡಿಯನು ಕೇಳುತ್ತಲಾಗ ನಾರದನು ತೋಷದಲ್ಲಿ ನಾನು ಅರಿತೆ, ಅರಿತೆ? ಸ್ವಲ್ಪ ಅರಿತೆ, ಸ್ವಲ್ಪ. ಸ್ವಲ್ಪ ಹೌದು. ಅರಿತೆ ನಾನೆನುತ್ತಾಗ ನಾರದ್ರೆ, ಹಾ. ಮತ್ತೆ ನಿಮಗೆ ವಿಚಾರವನ್ನು ಹೇಳಲಿಕ್ಕೆ ಉದ್ದೇಶ ಉಂಟು. ಹಾ. 3:45 ಗಳಿಗೆಯಲ್ಲಿ ಹಾ. ಸಂಚಾರ ಮಾಡುವವರು ನೀವು. ಸ್ವಲ್ಪ ಗಡಿಬಿಡಿಯಲ್ಲಿ ಇರ್ತೇನೆ. ಹಾ. ಹಾ. ಗಡಿಬಿಡಿಯಲ್ಲಿದ್ರು ಹಾಗಾಗಿ ಹೇಳುವಂತಹ ಗಡಿಬಿಡಿ. ವಿಚಾರವನ್ನು ಹಾ. ಸ್ಪಷ್ಟಪಡಿಸಿ ಹೋಗುವವರು ನೀವು. ಹಾ. ಹಾಗಾಗಿ ಹಾ. ನಿಮ್ಮಿಂದ ಲೋಕಕ್ಕೆ ಈ ವಿಚಾರ ಎಲ್ಲ ಸಾರಬೇಕು. ಅದಕ್ಕಾಗಿ ಹೇಳಿದ್ದು. ಹಾ. ನಿಮ್ಮಿಂದ ಅರಿತೆ. ಹಾ. ಏನು? ಏನರಿಸಿ? ಶಂಕರ ಮತ್ತೆ ಈ ಈಶ್ವರ ಹಾ. ಬೇರೆ ಬೇರೆ ಎಂಬುದನ್ನು ಅರಿತದ್ದಲ್ಲ, ಅದು ನನಗೆ ಮೊದಲೇ ಗೊತ್ತುಂಟು. ಆದ್ರೆ ಇದು ನೀವು ತಿಳಿದಿದ್ದೀರಿ ಅಂತ